ಲೇಡೀಸು ತಪ್ಪಿಸ್ಕೊಬಿಟ್ಟವ್ರೆ. ಎಲ್ಲಿದಾರ ಗೊತ್ತಿಲ್ಲ. ಎಲ್ಲಿ ಮಳೆ ಬರ್ಬೇಕು. ಮಳೆ. ವೆಲ್ಕಮ್ ಟು ಸಕ್ಕರೆನಾಡು ಕೆಂಪ. ಇವತ್ತು ಫ್ಯಾಮಿಲಿ ಟ್ರಿಪ್ ಹೋಗ್ತಾ ಇದ್ದೀವಿ. ಈ ಲಾಕ್ಸು ವಿಶೇಷತೆ ಫ್ಯಾಮಿಲಿ ಟ್ರಿಪ್ ಹೋಗ್ತಾ ಇದ್ದೀವಿ. ಮಿಸ್ ಮಾಡಿದೆ ಪೂರ್ತಿ ನೋಡಿ. ಅಂದರೆ ಮಧ್ಯ ರೀಲ್ಸ್ ಹಾಕಿರ್ತೀನಿ ಅದ್ರ ಬಗ್ಗೆ. ರೀಲ್ಸಲ್ಲಿ ಸಂಪೂರ್ಣವಾಗಿ ತಿಳಿಸೋಕ್ಕಾಗಲ್ವಲ್ಲ, ಅದಕ್ಕೋಸ್ಕರ ಲಾಕ್ಸ್ ಸಮೇತ ಸಂಪೂರ್ಣವಾಗಿ ತಿಳಿಸ್ತೀನಿ. ತುಂಬ ಸಖತ್ತಾಗಿರುತ್ತೆ. 2 ಫ್ಯಾಮಿಲಿ ಟ್ರಿಪ್ಪು ಒಂದು ಹೋಗ್ತಾ ಇರೋದು. ನಿಮ್ಮ ತಮ್ಮೇಲೆ ನೋಡಿದ್ರೆ ಗೊತ್ತಾಗುತ್ತೆ. ಹೇಳೇ ಬಿಡ್ತೀನಿ ಏನಂತ. ಗಿಡದ ಜಾತ್ರೆ ತುಂಬ ಅದ್ದೂರಿಯಾಗಿ ನಡೀತದೆ. ಅಲ್ಲಿ ಹೋಗ್ತಾ ಇದ್ದೀವಿ ಫ್ಯಾಮಿಲಿ ಎಲ್ಲ ಮಕ್ಕಳು ಸಮೇತ. ನೋಡಿ ಬಿಡ್ಸ್ಕೊಂಬಂದ ಕೊಟ್ಟ ಕಾಸ ಎಷ್ಟು ಕೊಟ್ಟೆ? 100 ರೂಪಾಯಿ ಚೇಂಜ್ ಇವತ್ತು ಕೊಟ್ರಾ? ಹಾಂ ನಾಷ್ಟ ಎಲ್ಲನೇ ಅಲ್ಲೇ ಮಾಡಾರಂತಲ್ಲ. ಹಾಂ 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 ಈಗ ಮಾಡೋ ಪಟಪಟ್ನೆ. ಅದೇನೋ ಸ್ನಾನ ಮಾಡ್ಕೊಳ್ಳಿ ನೀವೆಲ್ಲ ಹೋಗಿ ಪಟಪಟ್ನೆ. ಹಾಂ ಈಗೆಲ್ಲ ನಂದು ಏನಿಲ್ಲ ಕಣ. ನಾನು ಈಗ ಒಂದು ವಿಡಿಯೋ ಎಡಿಟ್ ಮಾಡಿಬಿಟ್ಟು ಪೋಸ್ಟ್ ಮಾಡಬೇಕು. ಅದು ಪೋಸ್ಟ್ ಮಾಡಿಬಿಟ್ಟು ಪಟಪಟ್ನೆ ನಾನು ರೆಡಿ ಆಯ್ತೀನಿ. ಅಷ್ಟೊತ್ತಿಗೆ ನೀವು ರೆಡಿಯಾಗಿ. ಇದು ಹಾಗಲಕಾಯಿ ಗೊಜ್ಜದಲ್ಲ, ಅದು ಬಿಸಿ ಮಾಡ್ಬಿಟ್ಟು ಅವ್ರದ್ದು ಟಿಫನ್ ಅದಲ್ಲ 2 ಬಾಕ್ಸು ಅದಕ್ಕೆ ತುಂಬು. ಹಾಂ ಗೊಜ್ಜೊಂದಕ್ಕೆ ಕಾಯಿ ಅಂತಕ್ಕೆ ತುಂಬು. ಹೊಸ ಸಿಹಿ ಮಿಕ್ಕರ್ ಒಂಚೂರು ಮಿಕ್ಲಿ. ಹಾಂ ಪಟ ಹಾಂ ಯಾರಿಗಪ್ಪ? ಕೆಳಂಗೆ. ಹಾಂ ನಮ್ಮ ಕರ್ಗಳು ರೆಡಿ ಆಗ್ಬಿಟ್ಟವೆ. ಕೆಂಚಮರಿ ಕರಿಮರಿ, ಕೆಂದಮರಿ ಕರಿಮರಿ 2 ರೆಡಿ ಆಗ್ಬಿಟ್ಟವೆ. ಈಗ ನಾನು ಇನ್ನೂ ಸ್ನಾನ ಮಾಡ್ಕೊಂಡು ರೆಡಿ ಆಗಿಲ್ಲ. ರೆಡಿ ಆಗಬೇಕು. ಪಟ ನಿಂತಾಯ್ತಲೇ. ಆಯ್ತಾಗ ನೋಡವ ಇಲ್ಲಿ ಮಗನೇ. ಇದು ಕಾಯಿ ತುಂಬ್ದಾ ಇಲ್ಲ? ಎಷ್ಟು ಹಾಕಿದೆಯಲ್ಲ? ಹ್ಞೂ ಸಾಕ್ಬಿಡು. ಹಾಂ ತಗೋ ಹಾಕು. ಬಿಸಿ ಅನ್ನಕ್ಕೆ ಹಾಕ ತಿಂತಾದ್ರೆ ಈಗ ಹಂಗೆ ತಿನ್ಕಂಡು ಪಟಪಟ್ನ ಬರ್ರೋ ಹೋಯ್ತಾ ಇರೋದೀಯ. ಹಾಂ ಕಾಯಿನ ಎತ್ತಾಕೊಂಬುರ. ಅದು ಗ್ಯಾಪಲ್ಲಿ ಹ್ಞೂ ಐಕ್ಳು ರೆಡಿ ಆದ್ವಾ? ಯಾರಲ್ಲ ಕೆಂಚ? ನಾನು ಮದುವಾಗಿದ್ನ ಹೆಂಗ ಗೊತ್ತಿಲ್ಲ. ಒಟ್ಟಿನಲ್ಲಿ ಅವಾಗ ಹೋಗಿದ್ದೆ ನಾನು ಗಿಡದ ಜಾತ್ರೆಗೆ. ಅದು ಬಿಟ್ರೆ ಈಗ ಫ್ಯಾಮಿಲಿ ಸಮೇತ ಕರ್ಕೊಂಡು ಹೋಯ್ತಾ ಇರುವಂಥದ್ದು. ಒಂದು ವರ್ಷನ ಕರ್ಕೊಂಡು ಹೋಗಿಲ್ಲ. ಇನ್ನೇನೋ ನಾನು ಮಾತ್ರ ಸುತ್ತಾನೆ ಹಂಗೆ ಹಿಂಗೆ ಅಂತೇಳಲ್ಲ ಅಕ್ಕಿಯ. ಈಗ ಅವತ್ತು ಕನ್ನಂಬಡಿ ಇಲ್ಲ ಸುತ್ತಿಸ್ಕೊಂಬಂದಿದ್ದೆ, ಹೊಸ ಕನ್ನಂಬಡಿ ಇಲ್ಲನೇ. ಇವತ್ತು ಇದು ಕರ್ಕೊಂಡು ಹೋಯ್ತಾ ಇರೋದು. ಏನು ತಡಕ್ತಾದೆ ಹುಡುಕ್ತಾದೆ, ತಡ್ಕೋದು ಹುಡ್ಕೋದು. ಟೈಮ್ ಆಯ್ತು. ಬಾ ಪಟಪಟ್ನೆ ಆಯ್ತರದ. ನೀವೆಲ್ಲ ಚಪ್ಪಲಿ ಗಿಪ್ಲಿ ಎಲ್ಲ ನಾಕಂದ್ರಲ್ಲ. ಯಾರು ಚಪ್ಪಲಿ ತಂದರು? ಹಾಂ ಚಪ್ಪಲಿ ತಂದ್ರ ಯಾರಲ್ಲ? ನಿನಗೆ ಯಾರು ತಗೊಟ್ರಲ್ಲ? ನಿನಗೂ ಬಡ್ಡಿ ಐಕ್ಳ ಏನಾರ ಅಕ್ಕಿ ಹೇಳಿ. ನಾನು ಏನಾರ ಅಕ್ಕಿ ಹೇಳಿ. ಹಾಂ ಎಲ್ಲದಕ್ಕೂ ಅಮ್ಮನಾ? ಹಾಂ ಬಟ್ಟೆ ಯಾರೆಲ್ಲ ತಂದರು? ಹಾಂ ನೀನು? ಹಾಂ 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 ಸರಿ ಆಯಿತು. ಹಾಂ ಬರೀ ಪಟಪಟ್ನೆ ನಡ್ರಿಲ್ಲ ಹತ್ರಲ್ಲ ಅತಿ. ಇಲ್ಲ ಬಲ ಐತೆಗೆ. ಸೊ ಈಗ ಮೇನಗರಕ್ಕೆ ಬಂದು ಮೇನಗರದಿಂದ ಇಲ್ಲಿ ಬೇರೆ ಕಡೆ ಇಲ್ಲ. ಕೆಂಚ ಅಲ್ಲ ಹೊತ್ಕೊಂಡಿದೀಯಾ? ಇಲ್ಲ ಹೊತ್ಕೊಂಡದೆ. ಇಲ್ಲಿ ನಾಷ್ಟ ಮಾಡಬೇಕು. ಇಲ್ಲೇ ನಾಷ್ಟಕ್ಕೆ ಇಲ್ಲಿಗೆ ಬರಬೇಕು ಅಂತ ಅಂದಿರೋದು. ಅದಕ್ಕೆ ಇಲ್ಲಿ ನಾಷ್ಟ ಮಾಡ್ಕೊಂಡು ಹೊರಡುವಂಥದ್ದು. ಇಲ್ಲಿ ಹಸಕಲ್ಲ ಎಲ್ಲೆಂಡೋ ರೆಡಿ ಆಗದೆ. ಹಾಂ ರೆಡಿ ಬೇಕಂಗೆ ನಾಲ್ಗೆ ಆಚೆಗೆ ತೆಗ್ದು. ಹಾಂ ತಿನ್ಕೊಳ್ಳಿ ಪಟಪಟ್ನೆ. ಹಾಂ ಆಮೇಲೆ ಅಲ್ಲಿ ಏನೋ ಊಟ ಇಲ್ಲ, ಬರೀ ಕುರ್ಕುರಿ ಅಷ್ಟೇ ಸಿಗೋದು. ಇನ್ನೇನು ಊಟ ಸಿಗಿಲ್ಲ ಅಲ್ಲಿ. ಪಟಪಣ್ಣ ತಿನ್ಕೊಳ್ಳಿ. ಪಟಪಣ್ಣ ತಿನ್ಕೊಳ್ಳಿ. ಇಲ್ಲ ಜೋಬಿಗೆ ತುಂಬ್ತೀವಿ. ಏನಾರ ಬಿಟ್ರೆ ಜೋಬಿಗೆ ತುಂಬ್ತೀವಿ. ತಿನ್ಕೋಬೇಕು ಪಟಪಟ್ನೆ. ಹಾಂ
ಹೋಗ ಒತ್ತವ. ಮುಂದಕ್ಕೆ ಬೇಡ ನೀನು, ಹಿಂದಕ್ಕೆ ಹೋಗಿ ಮಗನ, ಹಿಂದಕ್ಕೆ ಹೋಗಿ ಮಗನ ನೀನು. ಎಲ್ಲ ಹೋಗಿ ಹಿಂದಕ್ಕೆ ಹೋಗಿ ನಡಿ ಮಗನೆ. ಅಪ್ಪ ಟೋಟಲ್ ಎಷ್ಟು ಸೀಟಪ್ಪ? ಹಾಂ, ಟೋಟಲ್ ಎಷ್ಟು ಸೀಟು? ಎಷ್ಟು ಸೀಟ ಇನ್ನು ಮುಂದಕ್ಕೆ? ಇನ್ನು 20 ಸೀಟು. ಹಾಂ, ಅಲ್ಲ ಇನ್ನೂ ಓಡ್ತಾ ಇದಾರ, ಇನ್ನೂ ಲೇಟ್ ಆಯ್ತದ ಅವರೆಲ್ಲ ಹೊರಡೋದು ಹೋಯ್ತಾರದೆಯಾ? ಟೋಟಲ್ ಒಂದು 20-25 ಸೀಟು ಈಗ ಹೋಗ್ತಾ ಇರುವಂಥದ್ದು. ಒಳ್ಳೆ ದೊಡ್ಡ ಪ್ರಯಾಣ, ಒಳ್ಳೆ ಇದು ನೋಡೋಕ್ಕೆ, ಪ್ಲೇಸ್ ನೋಡೋಕ್ಕೆ ಹೋಗ್ತಾ ಇರೋದು. ತುಂಬ ಜನಸಂಖ್ಯೆ, ಜನಸಾಗರನೇ ಬಂದಿರುತ್ತೆ ಅಲ್ಲಿ. ನೀವು ಪೂರ್ತಿ ನೋಡಿ ಗೊತ್ತಾಗುತ್ತೆ. ಹಾಕು ಆಯ್ತು, ಕುಣಿಸು ಹಾಂ ಆಯ್ತು. ಅವನೇ ಬಿದ್ದಿರೋದು ಅಲ್ಲಿ ಊದ್ಕಂದದೆ, ರಾತ್ರಿ ನೋಡಿದೆ ನಾನೇ. ಬೀಳ್ತಾ ಇರ್ತಾನೆ ನಡೀರಲ್ಲ, ಜಾಗ ಬಿಡ್ರಲ್ಲ ನನಗೆ. ವಾ ಅಪ್ಪ, ಹತ್ತು ಯಾರೋ ಇವ್ರುವೆ. ಇಲ್ಲೇ ಸೀಟ. ಹಾಂ, ಬನ್ನಿ ಎಲ್ಲಾರನ್ನೂ ಇವತ್ತು ಕವರ್ ಮಾಡ್ತಾ ಇರೋದು. ಯಾಕಂದ್ರೆ ಬನ್ನಿ ಬರೀನೇ. ಕವಿತಾ ಗಿಡದ ಜಾತ್ರೆಗೆ ಹೋಗುವಂತ ಮಾರ್ಗ ಅದು ಜಕ್ನಳ್ಳಿ. ಆ ಕಡೆ ಸೈಡ್ ಹೋದ್ರೆ ಕಾಲ್ದಾರಿ, ಈ ಕಡೆ ಸೈಡ್ ಕಾಲ್ದಾರಿ ಏಕ. ಈ ಸೈಡ್ ಹೋದ್ರೆ ಇಲ್ಲಿ ಅರ್ಕನ್ಗೆರೆ ಗೇಟ್ ಅಂತ ಬರುತ್ತೆ. ಅದರಿಂದ ಮುಂದೆ ಬಸರಾಳು ಅಂತ ಬರುತ್ತೆ. ಬಸರಾಳು ಹತ್ರ ನಾವು ಕಟ್ಟಾಕ್ಬೇಕಾಗಿರೋದು. ನೋಡಮ್ಮ ಯಾವ್ಯಾವ ರೂಟು ಈಗ ತೋರ್ತೀನಿ. ಅಲ್ಲಿ ಬರುವಂಥ ಹಳ್ಳಿಗಳೆಲ್ಲ ನಾನು ನಿಮಗೆ ಪರಿಚಯ ಮಾಡ್ತೀನಿ. ಫುಲ್ಲು ಬಿಡ್ಡೆಗಳೆಲ್ಲ ಮುಂದೆ ಇವೆ. ನಮ್ಮ ಬಿಡ್ಡೆ, ಕಾನು, ಕರಿಯ, ಹೆಂಚ, ಗೆಳೆಯ ಎಲ್ಲ ಪೂರ್ತಿ ನಾವು ಮುಂದೆಗಡೆ ಕೂತ್ಬಿಟ್ಟಿವಿ. ಇಷ್ಟು ಜನ ಮುಂದೆಗಡೆ ಕೂತಿರೋದು. ಬಾಯಿಗೆ ಬೆಳ್ಳ ಹಾಕಿದ್ರೆ ನನಗೆ ಹತ್ಬೇಕು ಅವನಿಗೆ ತಿಕ್ಲು. ಅವ್ರಿಗೆ ಇಲ್ಲೊಂದು ರೋಡ್ ಬರುತ್ತೆ. ಈ ಮಾರ್ಗ ಇದು ಅರ್ಕನ್ಗೆರೆಗೆ ಹೋಗುವಂಥದ್ದು. ಕಾಲ್ ರೋಡು ಇದೆ. ಅರ್ಕನ್ಗೆರೆಗೆ ಹೋಗುವಂಥ ರೋಡು ಇದು. ಒಂದೇಮಡ ಗೇಟು ಸಿಕ್ಕಾಪಟ್ಟೆ ಫೇಮಸ್ಸು ಈಗ. ಒಂದೇಮಡ ಗೇಟು ಅಂತಂದರೆ ಇಲ್ಲಿ ಒಳ್ಳೊಳ್ಳೆ ಅಂಗಡಿಗಳು, ಬಾರ್ಗಳು ಎಲ್ಲ ಚೆನ್ನಾಗಾಗವೆ. ಇಲ್ಲೇ ಕಟ್ಟಾಗ್ತಾ ಇರೋದು. ಈ ಗಂಗೋಡಿ ರೋಡ್ ಇದು, ಗಂಗವಾಡಿ ರೋಡು ಇದು. ಸಿಕ್ಕಾಪಟ್ಟೆ ಫೇಮಸ್ಸು ಈಗ ಇದು ಪೂರ್ತಿ. ಗಂಗೋಡಿ, ಚಿಕ್ಕ ಗಂಗೋಡಿ, ದೊಡ್ಡ ಗಂಗೋಡಿ, ಹಿಂಗೆ ತೆಂಗನ ಭಾಗ. ಈ ಕಡೆ ರಸ್ತೆ, ಈ ಮಾರ್ಗ ಬರ್ತದೆ ಇದು. ಎಲ್ಲ ಹೋಗೋದು. ಎಷ್ಟು ಕಿಲೋಮೀಟರ್ ಅದ ಅಂದಾಜು ಗಿಡದ ಜಾತ್ರೆ? ನನಗೂ ಸರಿಯಾಗಿ ನೋಡಿಲ್ಲ. ಒಂದು 40 ಕಿಲೋಮೀಟರ್ ಆಗ್ಬೋದು ಇಲ್ಲಿಂದ. 40 ಕಿಲೋಮೀಟರ್ ಅಂತೆ. ನೋಡ್ಬೇಕು, 40 ಕಿಲೋಮೀಟ್ರು. ಇದೇ ಒಂದೇಮಡ ಗ್ರಾಮ ಇದು. ಇದು ಸ್ವಲ್ಪ ದೊಡ್ಡವರ ಇರಬೇಕು. ನಾವು ಹೆಣ್ಣು ನೋಡೋಕ್ಕೆ ಈ ಮಾರ್ಗ ಇಲ್ಲ. ತುಂಬ ರೌಂಡ್ ಹೊಡೆದಿವಿ, ಬೇಕಾದಷ್ಟು ಊರುಗಳ ರೌಂಡ್ ಹೊಡೆದಿವಿ. ಇದು ಒಂದೇಮಡ ಗ್ರಾಮ. ನೆಕ್ಸ್ಟ್ ಯಾವ ಗ್ರಾಮ ಬರುತ್ತೆ ಅಂತ ತಿಳಿಸ್ತೀನಿ. ಡೈರಿ, ಒಂದೇಮಡ ಡೈರಿ. ಹಾಂ, ಎಮ್ಮೆನೂ ಹಿಡಿಯನಪ್ಪ. ಹೋಯ್ತಾವೆ, ಎಮ್ಮೆ ಹಿಡ್ಕೊ ಹೋಯ್ತಾವ್ರೆ ಕಣಪ್ಪ, ಹಸ ಹಿಡ್ಕೊ ಹೋಯ್ತಾವ್ರೆ. ಇಲ್ಲಿ 2 ಊರ ಹೆಸರು ಹಾಕವ್ರೆ. ಚಿಕ್ಕ ಗಂಗವಾಡಿ ಒಂದೂರು. ಚಿಕ್ಕ ಗಂಗವಾಡಿ ಮುಂದೆ ಹೋದರೆ ಈಗ ಇದೆ ಚಿಕ್ಕ ಗಂಗವಾಡಿ ಗ್ರಾಮ. ವಿಲೇಜ್, ಹಳ್ಳಿ ಜೀವನ. ಸಿಟಿಲಿರೋರು ಅಂತಾರೆ ಹಳ್ಳಿ ಜೀವನ ಚಂದ ಅಂತ. ಇದೆ ಚಿಕ್ಕ ಗಂಗವಾಡಿ ಗ್ರಾಮ. ಮಧ್ಯ ಸರ್ಕಲ್ಲು ಇದು. ದೇವಸ್ಥಾನ ಚೀಣ್ಯ ಸೋಮನಾಳಮ್ಮನ ದೇವಸ್ಥಾನ, ದೊಡ್ಡ ಗಂಗವಾಡಿ ಬಸ್ ಸ್ಟಾಪು, ಚಿಕ್ಕ ಗಂಗವಾಡಿ ಬಸ್ ಸ್ಟಾಪು, ಚಿಕ್ಕ ಗಂಗವಾಡಿ ದೇವಸ್ಥಾನ ಇದು. ಯಾವುದೇ ಬಸರಾಳು ಪೊಲೀಸ್ ಠಾಣೆ ಇಲ್ಲಿ ಗಂಟೆ ಈಗ ದಾಟ್ವಲ್ಲ. ಇಲ್ಲಿ ಜಾಸ್ತಿ ಬಸರಾಳು ಲಿಮಿಟ್ಸು ಇದು. ಬಸರಾಳು ಲಿಮಿಟ್ಸು. ಸನ್ಮಾನ ಮಾಡಿದ್ರಲ್ಲ ಗಣಪತಿ ಇದಕ್ಕೆ ನಾವು ಬಂದಿದ್ವಲ್ಲ, ಇದೆ ಅಜ್ಜಿಮಲಿಗೆರೆ. ಮಾಡಿದ್ ನೋಡು. ಸನ್ಮಾನ ಮಾಡಿದ್ರು ನಮ್ಮ ರೀಲ್ಸ್ ಕಲಾವಿದರೆಲ್ಲ ಕರೆಸಿ. ಇಲ್ಲ ಇದಲ್ಲ, ಇದೆಯಾ? ಮಲ್ಲಿಗೆರೆ 100% ಮಲ್ಲಿಗೆರೆ. ಅಲ್ಲಿ ಕಣಪ್ಪ ಇದು ಬರೋದು. ಇಲ್ಲ, ಈ ಊರರೇ ನನಗೆ ಗೊತ್ತು. ಇದೇ ಊರು, ಇದೇ ಅಜ್ಜಿಮಲಿಗೆರೆ. ನಮ್ಮ ಮಲ್ಲಿಗೆರೆ ಮಲ್ಲಿಗೆರೆ ಇದೆಯಾ? ಈ ಊರಲ್ಲಿ ನಮ್ಗೆ ಸನ್ಮಾನ ಮಾಡಿದ್ರು ರೀಲ್ಸ್ ಕಲಾವಿದರೆಲ್ಲ ಬಂದಿದ್ರಲ್ಲ. ಮಲ್ಲಿಗೆರೆ ಗ್ರಾಮ ಇದು. ಎಲ್ಲ ಜಾತ್ರೆಗೆ ಹೋಯ್ತವ್ರೆ. ಜಾತ್ರೆಗೆ ದೇವಸ್ಥಾನ ಸಾಕಾತ ಕಟ್ತಾವ್ರೆ ಗುರು. ದೇವಸ್ಥಾನವ ಇಲ್ಲಿ ಹೋದ್ರೆ ಆನ್ಕುಪ್ಪಮ್ಮನ ದೇವಸ್ಥಾನ ಇದೆ. ಆನ್ಕುಪ್ಪಮ್ಮನ ದೇವಸ್ಥಾನ ಈ ಮಾರ್ಗ ಹೋದ್ರೆ ಅದ್ದೂರಿಯಾಗಿ ಬೆಳೆದವ್ರೆ ಗುರು. 5-6 ವರ್ಷ
ಮಾತಾಡುವಂಗಿಲ್ಲ 5-6 ವರ್ಷ ಸೈಡ್ ಇಟ್ಟವ್ರೆ. ಏನು ಮಸ್ತಾಗಿ ಬಂದೈತೆ ರಾಗಿ. ಹಿಂಗೆ ಬರ್ಬೇಕು 20 ಕುಂಟೆ ಬೆಳೆದ್ರು ಹಿಂಗೆ ಅಚ್ಚುಕಟ್ಟಾಗಿ ಬೆಳಿಬೇಕು, ಒಳ್ಳೆ ಬಿತ್ತನೆ ಹಾಕಿ. ಇದು ಬಂದು ದೊಡ್ಡ ಗಂಗವಾಡಿ. ಇಲ್ಲಿ ಗಂಗೋಡಿ ಕೊಪ್ಪಲು, ದೊಡ್ಡ ಗಂಗೋಡಿ, ಚಿಕ್ಕ ಗಂಗೋಡಿ ಅಂತ ಸುಮಾರು ಒಂದು 4 ಗ್ರಾಮ ಅವೆ. ದೊಡ್ಡ ಗಂಗವಾಡಿ ಇದು. ಹಿಡಿತಾವನೆ ಬಸ್ಸು ಹೋಯ್ತಾ ಇದೆ ಒಂದು. ಇದು ಸರ್ಕಲ್ಲು, ದೊಡ್ಡ ಗಂಗವಾಡಿ ಸರ್ಕಲ್ಲು. ಇದೇ ಸರ್ಕಲ್ಲು, ದೊಡ್ಡ ಗಂಗವಾಡಿ ಸರ್ಕಲ್ ಇದು. ಮಾತಾಡು ಇದು ದೊಡ್ಡ ಗಂಗವಾಡಿ ಇದು. ಯಾವ ಊರು ಇದು? ಗಂಗವಾಡಿ ಕೊಪ್ಪಲು ಹೇಳಿಲ್ವಾ? ಗಂಗೋಡಿ, ಚಿಕ್ಕ ಗಂಗೋಡಿ, ದೊಡ್ಡ ಗಂಗೋಡಿ, ಗಂಗೋಡಿ ಕೊಪ್ಪಲು ಈ ಥರ ಇದು. ದೊಡ್ಡ ಚಿಕ್ಕ ಗಂಗೋಡಿ ಕೊಪ್ಪಲು ಇದು. ಅಲ್ಲಿ ಗಂಟ ಸುಮಾರು ಊರುಗಳು ನೋಡಿದ್ದು. ಇನ್ನು ಮುಂದಕ್ಕೆ ಈ ಊರುಗಳು ಗೊತ್ತಿಲ್ಲ ನಮಗೂ. ನಿಮಗೂ ಹೊಸ್ದಾಗಿ ಪರಿಚಯ ಮಾಡ್ತೀನಿ ಇದು ಊರುಗಳು ಯಾವುದು ಅಂತ ಅಂದ್ಬಿಟ್ಟು. ಎಲ್ಲಾರ ಕಾಣಬೇಕು ಇದು ಊರ ಹೆಸರು. ಚೆನ್ನಾಪುರ ಗ್ರಾಮ ಇದು. ಚೆನ್ನಾಪುರ ಸ್ಕೂಲ್ ಮನೆ. ಚೆನ್ನಾಪುರ ಗ್ರಾಮ ಇದು. ಮಧ್ಯ ಸರ್ಕಲ್, ದೇವಸ್ಥಾನ, ಡೈರಿ ದೇವಸ್ಥಾನ ಎಲ್ಲ ಐತೆ. 2003-2004 ಏಳ್ಗೆಲ್ಲ ಮದುವೆ ಇತ್ತು ಅಂತ ಯಾವುದೋ ಊರದೆ. ಮತ್ತೊಂದು ಊರಿಗೆ ಸ್ವಾಗತ. ಈ ಊರ ಹೆಸರು ಗೊತ್ತಿಲ್ಲ. ಗಣೇಶ ಉತ್ಸವ ಹೊಂಟಾಯ್ತು. ಒಟ್ನಲ್ಲಿ ಸ್ಲೋ ಮೋಷನ್ ಮಾಡ್ಕೊಂಡ್ರೆ ಗೊತ್ತಾಯ್ತದೆ. ಮತ್ತೊಂದೂರಿಗೆ ಸ್ವಾಗತ. ಯಾವ ಊರು ಗೊತ್ತಿಲ್ಲ. ಒಟ್ನಲ್ಲಿ ಫುಲ್ಲು ವಿಲೇಜ್. ಚಿಕ್ಕ ಊರುಗಳು ತುಂಬ ಹತ್ತತ್ರದಲ್ಲಿ ಸಿಗ್ತವೆ. ಖಾಲಿ ಬೋರ್ಡು ಇದು. ಖಾಲಿ ಬೋರ್ಡು ಕಣಪ್ಪ. ಯಾವ ಊರು ತಿಂದ ಗೊತ್ತಾಗಿರ್ಲಿಲ್ಲ ಯಾವ ಊರು ಅಂತ. ನಮ್ಮ ನಂಟ್ರೂರು ತೆಂಗಿನ ಭಾಗ. ನಮ್ಮ ನಂಟ್ರು ಇಲ್ಲಿ ಅವರೇ ನಂಟ್ರೂರು ಅಂತ ಗೊತ್ತಾಗ್ಲಿಲ್ವಾ? ಅಲ್ಲಿ ಸುಮಾರು ಅಯ್ಯಣ್ಣ ತೆಂಗಿನ ಭಾಗ ಇದು ಊರ ಹೆಸರು. ಇಲ್ಲ ಸ್ಕೂಲ್ ಮನೆ ಎಲ್ಲ ಐತೆ. ನಾನು ಇರ್ತೀಯಲ್ಲ ನೋಡಿ ಆಲದ ಮರ ಏನು ಸೂಪರ್ ಆಗೈತಿ ಅಂತ. ಎಲ್ಲ ಬೇರು ಕೆಳಗೆ ಬೇರು ಬಿಟ್ಕೊಂಡು ಜೇನೇನು ಕಡಿಮೆ ಅದು ಮರದ ಥರನೇ ಆಗ್ಬಿಟ್ಟೈತೆ. ಜೇನು ಸಿಕ್ಕಾಪಟ್ಟೆ ಕಟ್ಟವೆ. ತುಂಬಾ ಜನವೇ. ಇಲ್ಲಿ ಇದು ಒಂಥರ ಪ್ರವಾಸಿಗರ ತಾಣ ಇದ್ದಂಗೆ. ಆಟ ಆಡಕ್ಕೆ ಸೂಪರ್ ಡೂಪರ್ ಇದು. ಸೂಪರ್ ಡೂಪರ್ ಮೇಲೆ ಜೇನುಳಿ ಅಂದ್ರೆ ಡಂಪರು. ಎತ್ತಗೋನ ಹಳ್ಳಿ ಗ್ರಾಮ ಇದು. ಇದು ಪರವಾಗಿಲ್ಲ, ಒಂದು ಸ್ವಲ್ಪ ದೊಡ್ಡ ಊರೇ ಅನ್ನಿಸ್ತದೆ. ಈ ಮಾರ್ಗ ಇನ್ನ ಎಷ್ಟು ದೂರ ಆಯ್ತೋ, ಇನ್ನ ಎಷ್ಟು ಊರು ಸಿಗ್ತವೆ ಅಂತನೂ ಗೊತ್ತಿಲ್ಲ. ನೋಡಮ್ಮ, ಯಾರೋ ಒಳ್ಳೆ ತುಂಬಾ ಚೆನ್ನಾಗಿ ಮನೆ ಕಟ್ಟಿದ್ದಾರೆ. ಸೂಪರ್ ಆಗೈತೆ. ಸರ್ಕಲ್ ಇರ್ಬೇಕಿದು, ಎತ್ತಗೋನಹಳ್ಳಿ ಸರ್ಕಲ್ ಇರ್ಬೇಕಿದು. ದೇವ್ರ ದೇವಸ್ಥಾನ, ಹಳೆ ಮನೆ ನೋಡಿ ಒಂದು. ಇಲ್ಲಿ ಹೆಂಗೈತೆ ಕಲ್ಲಲ್ಲಿ ಕಟ್ಟಿರೋ ಮನೆಗಳು. ಸಖತ್ ಕಟ್ಟವ್ರೆ. ಕಲ್ಲು ಜೋಡ್ಸ್ಕೊಂಡೆ ಸಖತ್ ಕಟ್ಟವ್ರೆ. ಸೂಪರು. ಈ ಮನೆ ಗೋಡೆ ನೋಡಿ ಹೆಂಗೈತಿ ಅಂತ. ಬರೀ ಕಲ್ಲೇ ಹೆಂಗ್ ಜೋಡ್ಸವ್ರೆ. ನೋಡಕ್ಕೆ ಅಂತಾರೆ ಆಶ್ಚರ್ಯ ಮನೆ ಇದೆ. ಸೂಪರ್. ಸುಮಾರು ದೊಡ್ಡವರೇ ಇದುವೆ ಅಂತ ಮನೆಗಳು ಇನ್ನೂ ಅವೇ ಸುಮಾರು ಮನೆ ಅವೆ. ಗಿಲ ಮಾಡಿಸ್ಕೊಟ್ರೆ ಮುಗ್ದೈತಿ. ಈಗ ನಾವು ಯಾವ ಬಿಲ್ಡಿಂಗ್ ಏನು ಮಾಡಕ್ಕಾಗಿಲ್ಲ. 50 ವರ್ಷ ಅಲ್ಲ 500 ವರ್ಷ ಬರ್ತವೆ ಅವು. ಈ ರೋಡ್ ಏನಪ್ಪ ಇಷ್ಟರ ಮಟ್ಟಿಗೆ ಆಯ್ತಲ್ಲ. ಇನ್ನು ಎಷ್ಟು ಕಿಲೋಮೀಟ್ರ್ ಹಿಂಗೆ ಗೊತ್ತಿಲ್ಲ. ಇನ್ನು ಮುಂದಕ್ಕೆ ಹೋಗಿಲ್ವ? ಇದ್ರ ಮುಂದಕ್ಕೆ ನೀನು ಅದೇ ಅವ್ರು 2 ವರ್ಷದಲ್ಲಿ ಹೋಗಿದೆ. ಇದೆ ಹೊಸ ಗಾಡಿ, ಇನ್ನೂ ಬಾಡಿ ಕಟ್ಟಿಲ್ಲ ನಾನು. ಅವಾಗ ಆದರೂ ಅಯ್ಯೋ ದಡಬಡ ಅಂತ ಅದೇ ಎಲ್ಲ ಗುಂಡಿ ರೋಡು. ಅಡ್ರಸ್ತೆ ಇದು ಅಗಲಾಗೂ ಇಲ್ಲ, ಚಿಕ್ಕದು. ಬುರುಡು ಗುಂಟೆ ನಾಗಮಂಗಲ ತಾಲೂಕು
ಬುರುಡು ಗುಂಟೆ ಊರ ಹೆಸರು ಬುರುಡು ಗುಂಟೆ ಅಂತ ಅಂದ್ಬಿಟ್ಟು. ಹಂಗೋ ಹಿಂಗೋ ಇಲ್ಲಿ ಕೇಳುವೆ ಅಣ್ಣನ ಯಾರನ್ನಾರ ಹೊಂಟದೆ ಸುಮ್ಮನೆ ಊರೊಳಗೆ ಹೋಯ್ತದೆ ಅದು. ಊರೊಳಿಕೆ ಇದು ಬುರುಡುಗುಂಟೆ ಗ್ರಾಮ ಇದು. ಅದು ಆ ಕಡೆ ಊರು ದೊಡ್ಡ ಊರೆಲ್ಲ ಸರ್ಕಲ್ ಎಲ್ಲ ಆತಗೆ. ಇಲ್ಲಿ ಯಾವುದೋ ಈ ರೂಟು ಹೋಯ್ತಾ ಇರೋದು, ನಾವು ಹೋಗುವಂಥ ಮಾರ್ಗ ಇದು ಈ ರೂಟು. ಯಾವ ಊರಪ್ಪ ಇದು, ಒಂದು ಊರು ಬಂತು, ಯಾವ ಊರು ಅಂತ ಗೊತ್ತಿಲ್ಲ. ಲಾಗ್ಸು ಮೋಸ್ಟ್ಲಿ ದೊಡ್ಡ ಆಗ್ಬೋದು, ಒಂದು 30 ನಿಮಿಷನೇ ಆಗ್ಬೋದೇನೋ ಅನ್ಕೋತೀನಿ ಎಡಿಟಿಂಗ್ ಮಾಡಕ್ಕೆ ಹೋದ್ರೆ. ಯಾವುದಂತ ಇದು ಮುದ್ದ ಅಂಗನ ಕೊಪ್ಪಲು, ಅದೆಂತದ ಮುದ್ದಲಿಂಗನ ಕೊಪ್ಪಲು, ಮುದ್ಲಿಂಗನ ಕೊಪ್ಪಲು. ಇದು ನಮ್ಮದು ಹಿರೇಗೌಡನ ಕೊಪ್ಪಲು, ಇದು ಮುದ್ಲಿಂಗನ ಕೊಪ್ಪಲು. ಹಳ್ಳಿ ಕಡೆ ಎಲ್ಲ ಹಂಗೆ ಮಾಮೂಲಿ ಹಳ್ಳಿ ಕೊಪ್ಪಲು ಈ ಥರ ಜಾಸ್ತಿ ನೇಮ್ಗಳು. ಒಳ್ಳೆ ಎಮ್ಮೆ ದನ ಕಟ್ಟಕ್ಕೆ ಒಳ್ಳೆ ಜಾಗ ಚೆನ್ನಾಗಿ ವಿಸ್ತಾರವಾಗದೆ. ಹಾಂ, ಯಾವ ರೂಟ ಗೊತ್ತಿಲ್ಲ, ಒಟ್ನಲ್ಲಿ ಕರ್ಕೊಂಡು ಹೋಯ್ತದೆ. ಅದು ಹೆಂಗೆ ತಿರ್ಕಂದೀಯ ಹೋಗೋ. ಅಣ್ಣ ಇದು ಜಾತ್ರೆಗೆ ಹೋಗೋ ರೋಡಾ? ಹಾಂ ಇದೆ ಅಂತೆ. ಹಾಂ ಇದೆ ಅಂತೆ. ಯಾವ ಊರು ಅಂತ ಗೊತ್ತಿಲ್ಲ, ಒಟ್ಟಿನಲ್ಲಿ ಅಣ್ಣವ್ರು ಕೇಳ್ದೆ ಇದೆ ಅಂತ ಅಂದರು. ಏನೋ ಮನೆ, ಭಯಂಕರ ಮನೆ ಇದೆ, ಸಕ್ಕತ್ತಾಗದೆ. ಹಾಂ ವಾ, ಇಲ್ಲೋ ಲೆಫ್ಟೋ ರೈಟೋ ಗೊತ್ತಿಲ್ಲ, ಸಕ್ಕತ್ತಾಗದೆ ಗುರು ಮನೆ. ಅದ್ದೂರಿ ಚಿಂದಿ ಮನೆ. ಕೆಲಸ ನಡೀತಾ ಇದೆ ಇನ್ನು. ಯಾವ ಊರಾಗ ಗೊತ್ತಿಲ್ಲ, ಒಟ್ಟಿನಲ್ಲಿ ಊರ ಹೆಸರು ಗೊತ್ತಾಗ್ಲಿಲ್ಲ. ಇದು ಅಣ್ಣರು ಯಾರ ವಿಡಿಯೋ ನೋಡಿದ್ರೆ, ಯೂಟ್ಯೂಬಲ್ಲಿ ಲಾಗ್ಸ್ ನೋಡಿದ್ರೆ ಕಾಮೆಂಟ್ ಮಾಡಿ. ಮತ್ತೊಂದು ಊರಿಗೆ ಸ್ವಾಗತ. ಯಾರನ್ನಾರ ಕೇಳಿದ್ರು ಇಲ್ಲಿ, ಇವ್ರು ಕೇಳು. ಹಾಂ, ಊರ ಹೆಸರು, ಕೆಲವೊಂದು ಊರ ಹೆಸರು ಗೊತ್ತಾಯ್ತಾ ಇಲ್ಲ ನೋಡಿ. ಹಳ್ಳಿ ವಾತಾವರಣ ಫುಲ್ಲು. ನಾನೇನು ಹಳ್ಳಿ ವಿಡಿಯೋಗಳಿಗೆ ಸ್ವಾಗತ ಅಂತ ಹಾಕಿದ್ದೀನೋ, ಹಿಂಗೆ ಹಳ್ಳಿ ಪೂರ್ತಿ ಹಳ್ಳಿ ಒಂದು ಸೊಬಗು, ಹಳ್ಳಿ ನೈಜತೆ, ಹಳ್ಳಿ ವಾತಾವರಣ ತೋರುವಂಥ ವಿಡಿಯೋ ಇದು. ಯಾವ ಊರು ಅಂತ ಗೊತ್ತಿಲ್ಲ ನೋಡಮ್ಮ. ಹಂಗೋಗ್ಬಿಟ್ಟು ತಿನ್ಕೊಂಬಿಟ್ಟಿಲ್ಲ ನೋಡ್ಬಿಟ್ಟ. ಊರ ಹೆಸರು ಇನ್ನೂ ಗೊತ್ತಾಯ್ತಾ ಇಲ್ಲ ಯಾವುದು ಅಂತ. ಇದು ದೇವಸ್ಥಾನ ಜೋರಾಗದೆ. ಯಾವ ಊರು ಯಾವ ಊರು ಯಾವ ಊರು ಯಾವ ಊರು? ಕೆಂಪೇಗೌಡನ ವೃತ್ತನ ನಾಡ ಪ್ರಭು ಕೆಂಪೇಗೌಡ. ಕಲ್ಲು ದೇವನಹಳ್ಳಿ, ಕಲ್ಲು ದೇವನಹಳ್ಳಿಗೆ ಬಂದೆ ನೀನೀಗ. ಕೇಳು ಜಾತ್ರೆಗೆ ಹೋಗೋದಲ್ಲಣ್ಣ? ಎಲ್ಲ ಹೋಗ್ಬೇಕಂತೆ. ಈಗ ಹೌದು, ಈಗ ಹಿಂಗೆ ಹೋಗ್ಬೇಕಾ? ಹೌದು. ಇಲ್ಲೆಲ್ವಾ? ಇಲ್ಲ, ಇದೇ ರೋಡಲ್ಲಿ ಹೋಗ್ಬೇಕಾಗಿತ್ತು ನೀವು. ಅಲ್ಲ ರೋಡಲ್ಲಿ ಹಿಂಗ್ ತಿರುಗಿ ಅಲ್ಲಿ ಹೈವೇ ರೋಡು, ಅದು ತಿರ್ಕೊಂಡ್ರೆ ಅಲ್ಲೇ ಹೋಗ್ಬೇಕು ನೀವು. ಓಕೆ ಅಣ್ಣ. ರಸ್ತೆ ರಾಂಗ್ ಆಯ್ತು. ಈಗ ಮತ್ತೆ ವಾಪಸ್ಸು 3 ಕಿಲೋಮೀಟ್ರ್ ಈಗ ವಾಪಸ್ ಹೋಗ್ಬೇಕು. ಮತ್ತೆ 3 ಕಿಲೋಮೀಟ್ರ್ ರೂಟ್ ಬೇರೆ, ನಮಗೂ ಗೊತ್ತಾಗ್ತಾ ಇಲ್ಲ ಎಲ್ಲಿ ಹೋಗ್ಬೇಕು ಅಂತ. ನಮಗೂ ನೋಡಿ ಬೋರಿಕೊಪ್ಲು ಯಾರನ್ನಾರ ಕೇಳು, ಸುಮ್ಮನೆ ಇಲ್ಲಿ ಕೇಳಿ ಮಾಡೋಣ. ಅಣ್ಣ ಕೇಳು ಅಣ್ಣ, ಜಾತ್ರೆಗೆ ಹೋಗೋದಿಲ್ಲ? ಹಾಂ ಹೋಗ್ಬೋದಂತೆ, ನಡಿಯಪ್ಪ. ಆಮೇಲೆ ಸುಮ್ಮನೆ ಎಲ್ಲೆಲ್ಲ ಸುತ್ಕ ಪತ್ಕೊಂಡೆ ಟೈಮ್ ಆಗೋಯ್ತದೆ. ರಾಗಿ ಮಾತ್ರ ಅದ್ದೂರಿಯಾಗಿ ಬೆಳೀತಾವ್ರೆ ಈ ಸೈಡರೆಲ್ಲ. ಇದು ಯಾವ ಊರೋ ಕಾಣೆ. ಯಾರು ಬಿದ್ದುಬಿಟ್ಟವ್ರೆ ಮೋಸ್ಟ್ಲಿ, ಗಾಡಿ ಬಿದ್ದುಬಿಟ್ಟೈತೆ. ಸ್ಕೂಟ್ರಲ್ಲಿ ಯಾರೋ ಬಿದ್ದುಬಿಟ್ಟಿರೋದು. ಯಾವ ಊರ ಗೊತ್ತಿಲ್ಲ, ಹೀಗೆ ಯಾವ ಊರ ಗೊತ್ತಿಲ್ಲ, ಊರ ಹೆಸರು ಗೊತ್ತಿಲ್ಲ. ಕರಡಳ್ಳಿ ಇದು ಕರಡಳ್ಳಿ ಗ್ರಾಮ. ಹೋಯ್ತಾವ್ರೆ ಎಲ್ಲ ಅಲ್ಲೇ ದೈನಿಕನ ಹೋಯ್ತಾವ್ರೆ. ಇಲ್ಲೆಲ್ಲೋ ಹತ್ರ ಇರಬೇಕು, ನಡ್ಕೊಬತ್ತವ್ರೆ ಅಂದರೆ ಎಲ್ಲ ಹಿಂಗೆ ನಡ್ಕೊಬತ್ತವ್ರೆ. ಮತ್ತೆ ಅಲೆಯ ಮೇಯ್ನ್ ರೋಡ್ ಸಿಕ್ತು ಈಗ. ಮೇಯ್ನ್ ರೋಡು ಅಲ್ಲಿಗೆ ಗಿಡದ ಏನೋ ಅದು ಗಿಡದ ಜಾತ್ರೆಗೆ ಹೋಗುವಂಥ ಮೇಯ್ನ್ ರಸ್ತೆ ಇದು. ಇಲ್ಲಿ ಹಾಕಲ್ಲ, ಕರಡಳ್ಳಿ ದೇವಸ್ಥಾನ ಇದೇ ಮೇಯ್ನ್ ರೋಡು. ಈಗ ಅಲ್ಲಿ ಹೋಯ್ತದೆ ಗಿಡದ ಜಾತ್ರೆಗೆ ಹೋಗುವಂಥ ಮೇಯ್ನ್ ರೋಡು ಇದು. ನೋಡಲ್ಲಿ ದಂಡಿಗ್ನಲ್ಲಿ ಇಲ್ಲಿಯ ಮೋಸ್ಟ್ಲಿ ಎಲ್ಲಿ ಎತ್ತಕ್ಕೆ ತಿರ್ಕೋಬೇಕು ನೋಡು. ದಂಡಂಗಳಿ ಕಡೆಗೆ ತಿರ್ಕೋಬೇಕಾ? ಇಲ್ಲಿ ಯಾರನ್ನಾರ ಕೇಳು, ತಿರ್ಕೊಳ್ಳೋದು ದಂಡಂಗನಲ್ಲಿ ಇದೆ. ಹಾಂ, ಇಲ್ಲೇ ಜಾತ್ರೆ ಹಂಗಾರೆ? ಇಲ್ಲ, ಇನ್ನು ಮುಂದಕ್ಕೆ. ಹಾಂ, ದೇವಸ್ಥಾನ ಜೋರಾಗಿ ಕಟ್ಟವ್ರೆ, ದೊಡ್ಡ ದೇವಸ್ಥಾನ ಐತೆ.
ದಂಡಗನಹಳ್ಳಿ ಮೋಸ್ಟ್ಲಿ ಇದೇ ಗ್ರಾಮ ಇರಬೇಕು. ಇಲ್ಲೇ ಆಲ್ಟ ಇದ್ದಿದ್ದಾಗ ಎಲ್ಲ ನಡ್ಕೊ ಬಂದಾರ. ಈ ಊರಲ್ಲಿ ಆಲ್ಟಾಗಿ ಎಲ್ಲ ಊಟ ಕೊಡ್ತಾರೆ ಇಲ್ಲೇ ದಂಡಗನಹಳ್ಳಿಲಿ. ಮನೆಯಲ್ಲಿ. ಹಾಂ, ಇದೇ ಫಸ್ಟ್ ಈ ಥರ ಎಲ್ಲ ಬಂದು ನೋಡ್ತಾ ಇರೋದು. ಜನಸಂಖ್ಯೆ ದಂಡಗನಹಳ್ಳಿ ಗ್ರಾಮ ಇದು ಸರ್ಕಲ್ ಇರ್ಬೇಕು ಮೋಸ್ಟ್ಲಿ. ಇಲ್ಲೇ ಪೂಜೆ ಪುರಸ್ಕಾರಗಳು ನಡೀತಾವೆ. ದಂಡಗನಹಳ್ಳಿ ಸರ್ಕಲ್ ಇದು ಪೂಜೆ ನಡೀತಾ ಇದ್ದು ನೋಡಿ. ಎಷ್ಟು ಕಿಲೋಮೀಟ್ರ್ ಅಂದಾಜು? 2 ಕಿಲೋಮೀಟ್ರ್ ಅಂತೆ. ದಾಟ್ಬಿಟ್ಟು ಏನೋ ಬಂದ್ಬಿಟ್ಟು ಜಾತ್ರೆಗೆ ಸಖತ್ತಾಗಿ ಜನ ಸಖತ್ತಾಗಿ ಸೇರಿರ್ತಾರೆ. ತುಂಬ ಚೆನ್ನಾಗಿರುತ್ತೆ. ನೋಡಬೇಕು ಇವಾಗ ಚೆನ್ನಾಗಿರ್ತದೆ. ನಾವು ಒಂದ್ಸಲ ಬಂದಿದೆ, ಆಗ ವಿಡಿಯೋ ಗಿಡ ಏನು ಮಾಡ್ತಿರ್ಲಿಲ್ಲ. ಆಗ ಇವಾಗ ಈ ಥರ ಅದಕ್ಕೋಸ್ಕರನೇ ನಿಮಗೆ ತೋರೋಣ ಅಂತಲೇ ಈಗ ಲಾಕ್ಸು ಮಾಡ್ತಾ ಇರುವಂಥದ್ದು. ಮಳೆ ಹನಿತಾದೆ ನೋಡಿ. ಇದೇ ಗಿಡದ ಜಾತ್ರೆ. ಮಳೆ ಹನಿಲೇಬೇಕು. ಗಿಡದ ಜಾತ್ರೆ ದಿನ ಇಲ್ಲಿಂದ ರಸ್ಸು ಇನ್ಮೇಲೆ ಇಲ್ಲಿಂದ ಫುಲ್ ರಸ್ ಇರ್ತದೆ. ಇಲ್ಲೇ ಪೂಜೆ ಪುರಸ್ಕಾರ ಮಾಡ್ಕೊಂಡು ಹೋಗುವಂಥದ್ದು. ಫುಲ್ ಜಾಮು ಮುಂದೆ ಹೋಗೋಕೇನು ಜಾಗನೇ ಇಲ್ಲ, ಹಂಗಾಗ್ಬಿಟ್ಟೈತೆ. ಫುಲ್ ಕ್ರೌಡು. ಇನ್ನಿಲ್ಲಿಂದ ಫುಲ್ ಕ್ರೌಡು ನೋಡಿ. ಮುಂದೆ ಹೋಗೋಕ್ಕೆ ಜಾಗನೇ ಇಲ್ಲ, ಫುಲ್ಲು ಕ್ರೌಡು. ಆಯಿತು ಫುಲ್ ಮುಂದೆ ಹೋಗೋಕ್ಕೆ ಜಾಗ ಇಲ್ಲ. ಫುಲ್ ಕ್ಯೂ, ಫುಲ್ಲು ಎಲ್ಲ ಹೌಸ್ಫುಲ್ ಆಗೋಗೈತೆ ಇಲ್ಲೇ ಫುಲ್ಲು. ಆರಾಮಣ್ಣ, ಆರಾಮ್. ಹೌಸ್ಫುಲ್ಲು, ಗಾಡಿ ಹೋಗೋಕ್ಕೆ ಜಾಗ ಇಲ್ಲ. ಈಗ ಇಲ್ಲಿಂದ ನಡ್ಕೊಂಡು ಹೋಗ್ಬೇಕಾಯ್ತದೆ. ಓಕೆ. ಚೆನ್ನಾಗಿವೆ ಚೆನ್ನಾಗಿವೆ. ಹಾಯ್ ಅಣ್ಣ. ಚೆನ್ನಾಗಿವಣ್ಣ. ಈ ಸಲಿನೇ ಸಿಕ್ಕಾಬಿಟ್ಟೆ ಹೆವಿ. ಈ ಸಲನೇ ಹೋದ್ಸಲ ಒಂದು ಒಣಗ್ಲಿ ಸತ್ಗೆ ಆಮೇಲೆ ರಸ ಆಗಿತ್ತು. ಈ ಸಲ ಕಾಣಿತು ನೋಡಿ. ಇವಾಗ ಸ್ವಲ್ಪ ಟ್ರಾಫಿಕ್ ಕಮ್ಮಿ ಆಯಿತು. ಇನ್ನು ಮುಂದೆ ಇರೋದು ಜಾತ್ರೆ, ಅಲ್ಲಿ ಪೂಜೆ ಮಾಡ್ಕೊಂಡು ಬರುವಂಥದ್ದು ಅಷ್ಟೇ. ಇಲ್ಲೇ ಸ್ಟಾಪ್ ಅನ್ನಿಸ್ತದೆ. ಯಾರೋ ಹಿಂಗೆ ಹೋಯ್ತವ್ರೆ, ಹಂಗೆ ಹೋಗೋದ ಹೆಂಗೆ ರೋಡು. ಇಲ್ಲಿ ಫುಲ್ ಜಾಮು, ಎಲ್ಲ ಗಾಡಿಗಳೆಲ್ಲ ನಿಲ್ಲಿ ಹಾಕವ್ರೆ. ಮುಂದೆ ಹೋಗುತ್ತೋ ಹೋಗಲ್ವೋ ಹೆಂಗೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಇಷ್ಟೊಂದಾರಿ ರಸ್ ಆಗಿರ್ನಿಲ್ಲ ನಾನು ಆ ಸಲ ಬಂದಿದ್ದಾಗಂತೂ. ಸಿಕ್ಕಾಪಟ್ಟೆ ಭಕ್ತಾದಿಗಳ ಜನಸಾಗರ ಭಯಂಕರ ಇರ್ತದೆ ಅಲ್ಲಿ ದೇವಸ್ಥಾನ ಹೊತ್ತು. ಬಾ ಜನ ಜಾತ್ರೆ, ಗಿಡದ ಜಾತ್ರೆ, ಹೌಸ್ಫುಲ್ ಜಾತ್ರೆ. ಓಹೋ ಈ ಮಟ್ಟಕ್ಕೂ ಹೋಗಕ್ಕ ನೋಡ್ವೆ. ತೆಗಿತಾನೆ ನೋಡಿ. ಬಂದ ನಮ್ಮೂರಿಂದ ಬಂದಿರುವಂಥ ಗ್ರೂಪ್ ಇದು. ನಮ್ಮ ಮೇನಾಗರ ಪೂರ್ತಿ ಎಲ್ಲ ಮೇನಾಗರದವರು ಈ ನಮ್ಮ ಗಾಡೀಲಿ ಬಂದಿರುವಂಥದ್ದು. ಪೂರ್ತಿ ಎಲ್ಲ ಈಗ ಹಿಡಿತಾವ್ರೆ ನೋಡಿ. ಇದೆಲ್ಲ ಗ್ರೂಪ್ ಈಗ ಒಟ್ಟಿಗೆ ಬಂದಿದ್ದು. ಆರಾಮ್ ಹೌಸ್ಫುಲ್ಲು ಜನಸಾಗರ. ಗಾಡಿ ಮುಂದೆ ಹೋಯ್ತಾ ಇಲ್ಲ. ಇನ್ನೂ ಒಂದು ಅರ್ಧ ಕಿಲೋಮೀಟ್ರ್ 3/4 ಕಿಲೋಮೀಟ್ರ್ ನಡ್ಕೊಂಡು ಹೋಗ್ಬೇಕು. ಇದೇ ಇಲ್ಲ, ನಡ್ಕೊಂಡು ಹೋಗ್ಲೇಬೇಕು. ಒಂದು 3/4 ಕಿಲೋಮೀಟ್ರು ಗಾಡಿ ಹೋಗ್ತಾ ಇಲ್ಲ. ಎಲ್ಲ ಫುಲ್ ಹೌಸ್ಫುಲ್ ಜಾಮ್ ನೋಡಿ. ಇಲ್ಲೇ ಗಾಡಿಗಳು ಹೆಂಗೆ ಹಾಕವ್ರಿ ಅಂತ ಅಂದ್ಬಿಟ್ಟು ದಾರಿನೇ ಇಲ್ಲ. ಮುಂದೆ ಹೋಗೋಕ್ಕೆ ದಾರಿ ಆಪ್ಷನ್ಸೇ ಇಲ್ಲ. ಒಬ್ರು ಹೋಗೋದೇ ಕಷ್ಟ ಅಂಥದ್ರಲ್ಲಿ ಹಿಂಗೆ ಈಗ ಎತ್ಕೊಂಡು ಬೇರೆ ಎತ್ಕೊಂಡು ಹೋಗ್ಬೇಕು. ಟೆನ್ಷನ್ನ
ಏನಿದು ಜನಸಂಖ್ಯೆ, ಭಕ್ತಾದಿಗಳ ಸಾಗರ. ಧೂಳು ಕುಡಿಯೋದಷ್ಟೇ. ಸ್ನೇಹಿತರೆ, ಗೊತ್ತಿರುವಷ್ಟು ಇದರ ಬಗ್ಗೆ ತಿಳಿಸ್ತೀನಿ. ನಮ್ಮ ನಾಗಮಂಗಲ ತಾಲೂಕಲ್ಲಿ ದಂಡಿಗನಹಳ್ಳಿ ಅಂತ ಬರುತ್ತೆ, ಅಲ್ಲಿ ನಡೆಯುವಂಥದ್ದು ಇದು ಗಿಡದ ಜಾತ್ರೆ. ಗಿಡದ ಜಾತ್ರೆ ಅಂದರೆ ಇದು ಪೂರ್ತಿ ಫಾರೆಸ್ಟ್ ಒಳಗಡೆ ಇರುವಂಥದ್ದು, ಅದಕ್ಕೋಸ್ಕರ ಇದನ್ನು ಗಿಡದ ಜಾತ್ರೆ ಅಂತ ಕರೆಯುವಂಥದ್ದು. ನಾನು ಇದಕ್ಕೆ ಮೊದಲು ಒಂದು ಸಲ ನಾನು ಹೋಗಿದ್ದೆ. ಅಂದರೆ ಇಷ್ಟು ಭಕ್ತಾದಿಗಳ ಸಂಖ್ಯೆ ಇರಲಿಲ್ಲ, ತುಂಬ ಕಮ್ಮಿ ಇದ್ದದ್ದು ಆಗ. ಅಂದರೆ ಸೇರ್ತಿದ್ರು ಆಗಲೂ ಕೂಡ, ಏಕೆಂದರೆ ಇದು ವರ್ಷಕ್ಕೆ ಒಂದು ಸಲ ನಡೆಯುವಂಥದ್ದು ಗಿಡದ ಜಾತ್ರೆ. ಮೇಯ್ನು ಇದನ್ನು ಏನಂತ ಕರೀತಾರೆ ಅಂತಂದರೆ ಚಿಕ್ಕ ತಿರುಪತಿ ಶ್ರೀನಿವಾಸ ದೇವಸ್ಥಾನ ಇದು ಚಿಕ್ಕ ತಿರುಪತಿ ಎಂದು ಪ್ರಸಿದ್ಧಿ. ಇದ್ರ ವಿಶೇಷತೆ ಏನಪ್ಪ ಅಂತಂದರೆ, ಅದೆಂಥ ಮಳೆ ಬರಲ್ಲ ಅಂತ ವಿಜ್ಞಾನಿಗಳು ಹೇಳಿದ್ರು ಒಂದು ಸೋನೆ ಥರನಾದರೂ ಮಳೆ ಬಂದು ಹೋಗುತ್ತೆ. ಇವತ್ತೂ ಕೂಡ ಮಳೆ ಬಂದು ಹೋಯ್ತು, ಸೋನೆ ಥರ ಬರಲೇಬೇಕು. ಇದು ಇಷ್ಟು ಅಗಳಿಕೆ ಬಂತಲ್ಲ, ಪ್ರತಿ ಹಳ್ಳಿ ಕಡೆಗೂ ಒಂದು ಸಣ್ಣ ಸೋನೆ ಥರ ಅಂತ್ಕೊಂಡು ಹೋಗುತ್ತೆ. ನೋಡ್ತಾ ಇರ್ಬೋದು. ನೀವು ಯಾರ್ಯಾರು ಇಲ್ಲಿಗೆ ಬಂದಿಲ್ಲ, ನೀವು ದಯವಿಟ್ಟು ಅಲ್ಲೇ ನೋಡಿ. ಏಕೆಂತಂದರೆ ಆ ಥರ ಎಲ್ಲ ತೋರಿಸಿದ್ದೀನಿ, ಎಷ್ಟು ಜನಸಂಖ್ಯೆ ಸೇರೈತೆ ಅಂತ ಅಂದ್ಬಿಟ್ಟು ಅಲ್ಲೇ ತೋರಿಸಿದ್ದೀನಿ. ಆಮೇಲೆ ಇಲ್ಲಿ ಹಲವಾರು ಜನ ಮಹಿಳೆಯರು, ನಿಜವಾಗ್ಲೂ ಎಷ್ಟು ಖುಷಿಯಾಗುತ್ತೆ ಅಂತಂದರೆ, ಮಹಿಳೆಯರು, ಹುಡುಗರು, ದೊಡ್ಡವರು, ಒಂದು ಸ್ವಲ್ಪ ಏಜ್ ಆಗಿರುವಂಥವ್ರು, ಅಣ್ಣರು ಎಲ್ಲ ಪ್ರತಿಯೊಬ್ಬರು ತುಂಬ ಹಿಂಗೆ ಒಂದು ಫೋಟೋ ತಗೊಳ್ಳೋರು, ಮುಂದೆ ಹೋದರೆ ತಿರ್ಗಾ ಮತ್ತೆ ಫೋಟೋ ಅನ್ನೋರು. ಏನೂ ಕೂಡ ತಿನ್ನೋಕ್ಕೆ ಆಗಲಿಲ್ಲ. ನಿಜವಾಗ್ಲೂ ಒಂದೇ ಒಂದು ಕಬ್ಬಿನ ಜ್ಯೂಸ್ ಕುಡಿದದ್ದು ಅಷ್ಟೇ, ಅಷ್ಟು ಬಿಟ್ಟರೆ ಮತ್ತೆ ಏನೂ ತಿನ್ನೋಕ್ಕಾಗಲಿಲ್ಲ. ಏಕೆಂತಂದರೆ ಅಲ್ಲಿ ಆಮೇಲೆ ಪೂರ್ತಿ ರೌಂಡ್ ಹೊಡಿಯೋಕ್ಕೂ ಆಗಲ್ಲ. ಇಲ್ಲಿ ನಾವು ಎಷ್ಟು ದೂರ ತನಕ ಕಟ್ಟೈತಿ ಅಂತಂದರೆ ಅಷ್ಟು ಅಗಲ ಎಲ್ಲ ರೌಂಡ್ ಹೊಡಿಯೋಕ್ಕೆ ಆಗಲ್ಲ. ನಿಜವಾಗ್ಲೂ ಅಷ್ಟು ದೊಡ್ಡ ಮಟ್ಟದಲ್ಲೇ ಸೇರುವಂಥದ್ದು ಗಿಡದ ಜಾತ್ರೆ ವಿಶೇಷತೆ ಇದು. ಬೇರೆ ಬೇರೆ ಜಿಲ್ಲೆಗಳಿಂದ, ಅಕ್ಕಪಕ್ಕ ಗ್ರಾಮಗಳಿಂದ ಎಲ್ಲ ಅತಿ ಹೆಚ್ಚು ಮಟ್ಟದಲ್ಲಿ, ಒಂದು ದೊಡ್ಡ ಮಟ್ಟದಲ್ಲಿ ಸೇರುವಂಥದ್ದು. ಅದೆಲ್ಲ ದೇವರ ಇದು ಸೃಷ್ಟಿ ಇರಬೇಕು. ಮಳೆ ಹನಿಯುವಂಥದ್ದು, ಅಂತೆ ಹನಿತದೆ ಮಳೆ ಆ ಥರ. ಹಲವಾರು ನನ್ನನ್ನು ಭೇಟಿ ಮಾಡಿ ಮಾತಾಡಿಸಿ ಎಲ್ಲ ಕಂಡಿಡ್ದಂಥ ಪ್ರತಿಯೊಬ್ಬರಿಗೂ, ನನ್ನ ಮಾತಾಡಿಸಿದಂಥ ನಿಮ್ಮ ಪ್ರೀತಿ ತೋರಿದ ಪ್ರತಿಯೊಬ್ಬರಿಗೂ ಕೂಡ ನಾನು ಈ ವಿಡಿಯೋ ಮುಖಾಂತರ ತುಂಬ ಹೃದಯದ ಧನ್ಯವಾದಗಳ ಹೇಳೋಕ್ಕೆ ಇಷ್ಟಪಡ್ತೀನಿ. ನಿಜವಾಗ್ಲೂ ಇದನ್ನು ಮಿಸ್ ಮಾಡಿದೆ. ಎಷ್ಟು ಜನ ಪೂರ್ತಿ ನೋಡ್ತಿರೋ ಗೊತ್ತಿಲ್ಲ. ಅಲ್ಲಿ ನೋಡಿ ಮಳೆ ಬರ್ತಾ ಇರೋದು. ಮಳೆ ಬಂತು ಅಂತ ಅಂದ್ಬಿಟ್ಟು ಎಲ್ಲ ಈ ಕಡೆ ಸೈಡ್ ಹೊಂಟು ಬಂದದ್ದು ಎಲ್ಲ. ಮಳೆ ಬಂದೇ ಬರುತ್ತೆ. ಇಲ್ಲೆಲ್ಲ ಪೂರ್ತಿ ದೇವ್ರು ಮಾಡ್ತಾ ಇರ್ತಾರೆ. ಅಲ್ಲಿ ಸ್ಟಾರ್ಟಿಂಗು ನಾನು ಹೇಳಿದ್ನಲ್ಲ, ಇಲ್ಲಿ ಹೌಸ್ಫುಲ್ಲು, ಒಳಗಡೆ ಹೋಗೋಕ್ಕಾಗ್ತಾಯಿಲ್ಲ ಅಂತ, ಅಲ್ಲಿ ಪೂಜೆ ಮಾಡಿಕೊಂಡು, ಅಲ್ಲಿ ತುಂಬ ಜನ, ಹಲವಾರು ಜನ ಅಲ್ಲಿ ಪೂಜೆ ಮಾಡಿಕೊಂಡು ಆಮೇಲೆ ಒಳಗಡೆ ಬರುವಂಥದ್ದು, ಒಳಗಡೆ ಬಂದು ಪೂಜೆ ಮಾಡುವಂಥದ್ದು. ಇಲ್ಲಿ ಸ್ನೇಹಿತರೆಲ್ಲ ಸಿಕ್ಕಾಪಟ್ಟೆ ಖುಷಿ ಅವರಿಗೆ. ಇಲ್ಲಿ ನೋಡಿ, ಒಂದು ಒಂದ್ರಿ, ಸೇರು, ಪಾವು, ಚಟಾಕು, ಒನಕೆ ಇಂಥದ್ದು ಸಿಗುತ್ತೆ ಸಿಗಲ್ಲ ಅನ್ನೋ ಇಲ್ಲ. ಇಲ್ಲಿ ಪ್ರತಿಯೊಂದು ಐಟಮು ಕೂಡ ಒನಕೆ ಅತಿ ಹೆಚ್ಚಾಗಿ ಒನಕೆ ಅಂತ ತಗೊಂಡು ಹೋಗ್ತಿದ್ರು. ಆದರೆ ಏನೋ ಕುಟ್ಟಿಕ್ಕಿಲ್ಲ, ಏನಿಲ್ಲ. ಕುಟ್ಟೋ ಕಾಲ ಆಗಲೇ ಉಂಟಾಯಿತು. ಆಗಾರ ಭತ್ತ ಕೊಡ್ತಿದ್ರು. ಈಗ ಏನು ಕುಟ್ಟರೋ, ಯಾವತ್ತೋ ಒಂದಿನ ಇನ್ನು ಯಾರ್ದೋ ಒಂದು ಮನೆಗೆ ಕೇಳ್ಕೊಂಡು ಹೋದರೆ ಅವರು, ಅಯ್ಯೋ ಅವ್ರ ಮನೆಗೆ ಯಾಕೆ ಹೋಗೋದು, ನಮ್ಮ ಮನೇಲೇ ಒಂದಿರಲಿ ಅನ್ನೋ ಉದ್ದೇಶಕ್ಕೆ ಒನಕೆ ತಗೊಂಡು ಹೋಗ್ತಾ ಇದ್ದಾರೇನೋ. ಅದೊಂದು ಬಿಟ್ಟರೆ ಇನ್ನು ಈ ದನ ಎಮ್ಮೆ ಕರ ಹಾಕಿದಾಗ ಬಾಗ್ಲ ಹತ್ರ ಅಡ್ಡ ಮಡಗ್ಬಿಟ್ಟು ದಾಟಿಸ್ಕೊಂಡು ಹೋಗ್ತಾರೆ ಒನಕೆನ. ಅದಕ್ಕೂ ಉಪಯೋಗ ಆಗುತ್ತೆ ಒನಕೆ. ಅಂದರೆ ಇಲ್ಲಿ ಸಿಗಲ್ಲ ಅನ್ನುವಂಥ ವಸ್ತುಗಳೇ ಇರಲ್ಲ, ಅಂಥ ವಸ್ತುಗಳು ಸಿಗುತ್ತೆ. ಅಷ್ಟು ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಇಲ್ಲಿ ದೇವಸ್ಥಾನ ಕೂಡ ತೋರಿದ್ದೀನಿ, ದೇವಸ್ಥಾನದ ಹತ್ರ ಹೋಗಿ ದೇವಸ್ಥಾನ ಕೂಡ ತೋರಿದ್ದೀನಿ, ನೋಡಿ ತಪ್ಪದೆಯ. ಈಗ ಹುಡುಕ ಬಂದವ್ರು ಎಲ್ಲರೂ ಈಗ ಎಲ್ಲ ನಾಮ ಸರ್ ಹೇಗೆ ಇಕ್ಕಿಸ್ಕೊಂಡವ್ರು ನಾಮ ಎಲ್ಲನೇ ಎಕ್ಲೆ ಮಗ ತರ್ಸ ಹಾಕು, ನಾಮ ನೀಟಾಗಿ ಚೆನ್ನಾಗಿ ಕಾಣಂಗೆ ಮಗ ಹಾಕು. ರಾತಾಗಿರತ್ತಕ್ಕಲ್ಲ ಇಲ್ಲ ಚಿತ್ರಾನ್ನ ತಿಂತವ್ರೆ, ಮನೆಯಲ್ಲೇ ತಗೊಂಡ್ಬಿಟ್ಟವ್ರೆ, ಇಲ್ಲೆಲ್ಲ ತಿನ್ನಕ್ಕೆ ಆಯ್ಕಿಲ್ಲ ಅಂತ ಅಂದ್ಬಿಟ್ಟು. ತಿನ್ನಿ ಹಾಂ ಓಕೆ, ಹಿಡ್ದೀವಿ ಕಡಲೆಪುರಿ ಎಲ್ಲ ಹಿಡ್ದೀವಿ. ಆಯಿತು, 3 ಕಡಲೆಪುರಿನೂ ತಿಂದ್ಬಿಡ್ತೀನಿ, ಕುಡಿ.
ಹಾಂ ಆಮೇಲೆ ಹಾಂ ಓಕೆ ಓಕೆ ಗೋಬಿ ನಮಗೆ ಪುರಿ ತಗೋಣ ಬರೋಣ ಮನೆಗೆ ತಗೊಂಡೋಗಿ ಬರೋಣ ಏನು ಬಿಡಿ ಏನು ಬಿಡಿ ಓ ಮನೆಗೆ ತಗೊಂಡೋಗಿ ಬರೋಣ ಆಯ್ತು 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 ಅಕ್ಕಂಗೆ ಕೂಡ ತಗೊಂಡೋಗ್ಬಿಟ್ಟೆ 50 ರೂಪಾಯಿ ಪುರಿ ಕರ ಸಿಂಪಲ್ ಅವನ ಹಿಡಿ ಹಿಡ್ದಾನೆ ಎಲ್ಲ ಬರ್ತಾರೆ. ಇದೇ ನೋಡಿ ಸ್ನೇಹಿತರೆ, ದೇವಸ್ಥಾನ ಶ್ರೀನಿವಾಸ ಚಿಕ್ಕ ತಿರುಪತಿ ಎಂದೇ ಪ್ರಸಿದ್ಧಿಯಾಗಿರುವಂಥದ್ದು. ನಾಗಮಂಗಲ ತಾಲೂಕು ದಂಡಿನಹಳ್ಳಿಯಲ್ಲಿ ಪ್ರಸಿದ್ಧಿಯಾಗಿರುವಂಥ ದೇವಸ್ಥಾನ. ಅಂದರೆ ಈ ಕಡೆ ದೇವಸ್ಥಾನ ಇರೋದು, ಅಲ್ಲಿ ಒಳಗಡೆ ನುಗ್ಗಿ ದೇವಸ್ಥಾನದೆಲ್ಲ ವಿಡಿಯೋ ಮಾಡೋಕ್ಕೆ ಆಗಲಿಲ್ಲ. ಈ ಜನಸಂಖ್ಯೆ ಒಳಗೆ, ಭಕ್ತಾದಿಗಳ ಜನಸಂಖ್ಯೆ ಒಳಗೆ, ಅದು ಅಲ್ಲದೆ ನಾನು ನಮ್ಮ ಕೆಂಚನ್ನು ಎತ್ಕೊಂಡಿದ್ದೆ, ಅದರಿಂದ ಕಷ್ಟ. ಎತ್ಕೊಂಡು ಕೈಯೇನು ಒತ್ಕೊಬಿಡ್ತು, ಮಕ್ಕಳನ್ನ ಕೆಳಗಡೆ ಬಿಡೋಕ್ಕಾಗಲ್ಲ, ಜೊತೆಲೇ ಎತ್ಕೊಂಡೇ ಓಡಾಡಬೇಕು. ನಮ್ಮ ಮಿಸ್ಸಸ್ಸು ನಮ್ಮ ಕರೀನ್ ಕರ್ಕೊಂಡು ಆ ಕಡೆ ಹೋದ್ಲು, ಅವರು ಲೇಡೀಸ್ ಒಂದು ಬ್ಯಾಚ್ ಇದ್ದರು, ನಾನು ಮಗ ಎತ್ಕೊಂಡಿದ್ದೆ. ಅದರಿಂದ ನಾನಂದರೆ ಮಕ್ಕಳು ನಾವು ಹಿಂಗೆ ಚಿಕ್ಕವರಿದ್ದಾಗ ನಮ್ಮ ತಂದೆ ತಾಯಿ ಕೂಡ ಹಿಂಗೆ ಎಲ್ಲ ಹೊರಗಡೆ ಕರ್ಕೊಂಡು ಹೋಗಿರ್ತಾರೆ ದೇವಸ್ಥಾನಗಳಿಗೆ. ನಾನು ತಿರುಪತಿಗೆ ಹೋಗಿದ್ದೆ, ಚಿಕ್ಕದ್ರಲ್ಲಿ ನಮ್ಮ ತಂದೆ ತಾಯಿ ಕರ್ಕೊಂಡು ಹೋಗಿದ್ರು. ಅದು ಅಷ್ಟಾಗಿ ನನಗೆ ಇವತ್ತಿಗೂ ಕೂಡ ನೆನಪಿಲ್ಲ. ಇದೇ ದೇವಸ್ಥಾನ ಚಿಕ್ಕ ತಿರುಪತಿ ಎಂದೇ ಪ್ರಸಿದ್ಧಿಯಾಗಿರುವಂಥ ದೇವಸ್ಥಾನ. ಆ ತಿರುಪತಿಗೆ ಹೋಗಿರೋದು ನೆನಪಿಲ್ಲ. ಈ ತಿರುಪತಿಗೆ ಇದು ನಾನು 2ನೇ ಬಾರಿ ಬಂದಿರುವಂಥದ್ದು. ನೋಡ್ತಾ ಇರ್ಬೋದು ಜನ ಸಾಗರ ಯಾವ ಮಟ್ಟಿಗಿರ್ತದೆ ಅಂತ. ತುಂಬ ಖುಷಿಯಾಗುತ್ತೆ. ಎಲ್ಲ ದೇವರ ಕರುಣೆ. ಈ ದೇವರು ಇಲ್ಲಿ ಆ ಥರ ಇಲ್ಲ ಅಂತ ಅಂದಿದ್ರೆ ಭಕ್ತಾದಿಗಳು ಈ ಮಟ್ಟಕ್ಕೆ ಸೇರಲ್ಲ. ಇಲ್ಲಿ ಬ್ಯಾಂಡೇಜು, ಟ್ಯಾಬ್ಲೆಟ್ಸು ವ್ಯವಸ್ಥೆ ಎಲ್ಲ ಇರುತ್ತೆ. ಏನಾದರೂ ಯಾರು ತಪ್ಪಿಸ್ಕೊಂಡ್ರೆ ಅಡ್ವಾನ್ಸ್ ಮಾಡೋದು, ಮತ್ತು ಪ್ರಥಮ ಚಿಕಿತ್ಸೆ ಅಂತ ಏನು ಕರೀತಾರೋ ಅದಕ್ಕೆ ಇಲ್ಲಿ ವ್ಯವಸ್ಥೆ ಮಾಡ್ಕೊಂಡಿರ್ತಾರೆ. ಇಲ್ಲಿ ಅದಕ್ಕೋಸ್ಕರನೇ ಇಲ್ಲಿ ಕೂತಿರುವಂಥದ್ದು ಎಲ್ಲರೂ ಕಮಿಟಿ ಸಂಬಂಧಪಟ್ಟುವಂಥವರು ಇವರು. ಹಾಂ ಅಣ್ಣ ನಿಮ್ಮ ಮೈತಕ್ಕೆ ಹೋಯ್ದೆ ನಾನು ಯಾವಾಗ ಯಾಕೆ ನೋಡಕ್ಕೆ ಹೌದಾ? ಇಲ್ಲಿ ಸಿಕ್ಕದ್ನಲ್ಲ ಓದ್ಕೊಂಡೆ ಬರ್ದಿಲ್ಲ ಕದಿ ಮೇಲೆ ಹಾಂ ಮನೆ ತೋರ್ತೀನಿ ಅಂತ ಚಿಕ್ಕೊಳ್ಳಿಗೆ ಹಾಂ ನಿಮ್ ಮಾತಾಡ್ಬೇಕು ಅಂದ್ಬಿಟ್ಟು ನಿಮ್ಮ ಅಭಿಮಾನಿ ನಾನು. ಥ್ಯಾಂಕ್ ಯು ಥ್ಯಾಂಕ್ ಯು. ಕೇಳ್ಕೊತಿದೆ ಹಾಂ. ಅಕ್ಕ ಎಣ್ಣೆ ಹಾಕೊಳ್ಳಲ್ಲ, ಹಾಂ ಒಂದೊಂದು ಎರಡಕ್ಕೆ ಮಾಡಕ್ಕಲ್ಲ, ಒಂದೊಂದು ಮಾಡ್ತೀನಿ ಅಂತ ನೀನು ಅದೇ ನೋಡ್ತಾ ಇರ್ತೀನಿ ನಾನು ಜಮ್ನಳ್ಳಿಯರು ಓಕೆ 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 ಅಣ್ಣ ಥ್ಯಾಂಕ್ ಯು. ಹಾಂ ಇಬ್ಬರು ಗಂಡು ಮಕ್ಳು ಯಾಕೆ? ನೋಡ್ತೀನಿ ಇವ್ರಲ್ಲ ಕಮಿಟಿ ತಗೊಂಡ್ಬರ್ತಾರಲ್ಲ ಹಾಂ ಜಮ್ನಳ್ಳಿಯಲ್ವಾ ಹಾಂ 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 ಮನೆ ಹೋಗೋದು. ಓಕೆ ಓಕೆ ಅಣ್ಣ ಥ್ಯಾಂಕ್ಸಪ್ಪ. ಓಕೆ ಅಣ್ಣ ಥ್ಯಾಂಕ್ ಯು ಥ್ಯಾಂಕ್ ಯು. ಹಾಂ ನಿಜವಾಗ್ಲೂ ತುಂಬ ಖುಷಿ ಆಗುತ್ತೆ ನೋಡಿ. ಎಲ್ಲಿಂದ ಎಲ್ಲಿ ತನಕ ಐತಿ ಅಂತ. ಇದು ಒಂದು ಭಾಗ ಆದರೆ ಇಲ್ಲಿಂದ ಇನ್ನೂ ಒಂದು ಅರ್ಧ ಕಿಲೋಮೀಟ್ರ್ ಗಂಟನೂ ಈ ಭಾಗ ಐತೆ. ಹಂಗೆ ಅಷ್ಟು ದೊಡ್ಡ ಮಟ್ಟದಲ್ಲಿ ಕಟ್ಟಿರುವಂಥದ್ದು. ಹಿಂಗೆ ಅಭಿಮಾನಿಗಳು ಅವರ ಪ್ರೀತಿನ ತುಂಬ ನಮಗೆ ಒಂಥರ ಖುಷಿ ಆಗುತ್ತೆ. ಹಿಂಗೆ ಮನೆ ಹತ್ರನೇ ಹುಡಿಕೊಂಡು ಬರ್ತಾರೆ, ಇಲ್ಲಾಂತಂದರೆ ಹಿಂಗೆ ಸಿಕ್ಕಿದಾಗ ಅವರ ಪ್ರೀತಿನ ವ್ಯಕ್ತಪಡಿಸ್ತಾರೆ. ಆ ಸ್ನೇಹಿತರು ಹೋಗ್ಬೇಕಾದ್ರೆ ನಮ್ಮದು ಸ್ವಲ್ಪ ಹಿಡೀರಿ, ನಮ್ಮದು ಕ್ಯಾಪ್ಚರ್ ಮಾಡಿ ಅಂತ ಕೇಳ್ಕೊತಾರೆ ಪ್ರೀತಿಯಿಂದ. ನಿಜವಾಗ್ಲೂ ಖುಷಿಯಾಗುತ್ತೆ. ಈ ಪ್ರೀತಿ ಅಭಿಮಾನಕ್ಕೆ ನಿಜವಾಗ್ಲೂ ಬೆಲೆ ಕಟ್ಟೋಕ್ಕಾಗಲ್ಲ. ಅಂದರೆ ಯಾವ ಊರಿನವರು ಏನು ಎತ್ತ ಅಂತ ಗೊತ್ತಿರಲ್ಲ ಒಟ್ಟಿನಲ್ಲಿ. ಇದು ಹೋಗ್ತಾ ಇರುವಂಥದ್ದು ಊರಿಗೆ ಹೋಗ್ತಾ ಇರುವಂಥದ್ದು. ಊರಿಗೆ ಹೋಗೋಷ್ಟರೊಳಗೆ ಈ ಥರ ಆಗಿತ್ತು ಪರಿಸ್ಥಿತಿ. ಫುಲ್ಲು ಜಾಮ್ ಆಗಿತ್ತು. ನಡ್ಕೊಂಡು ಹೋಗೋರು ಬೇಗ ಹೋಯ್ತಾ ಇದ್ರೆ ಕಾರು ಸ್ಕೂಟ್ರ್ನರೆಲ್ಲ ಇಲ್ಲೇ ನಿಂತ್ಕೊಳ್ಬೇಕಾಗಿತ್ತು ನೋಡಿ. 3 ಭಾಗ ಇದು ಒಂದು ಸ್ಟ್ರೈಟು. ಅಂದರೆ ಒನ್ ವೇ ಮಾಡಬೇಕು. ದಯವಿಟ್ಟು ನೆಕ್ಸ್ಟ್ ಟೈಮು ಇದನ್ನು ಒನ್ ವೇ ಮಾಡಿ ಬರುವಂಥ ಭಕ್ತಾದಿಗಳಿಗೆ ಅನುಕೂಲ ಮಾಡಿಕೊಟ್ರೆ ತುಂಬ ಒಳ್ಳೆಯದಾಗುತ್ತೆ. ಯಾಕೆಂತಂದರೆ ಈ ಕಡೆಯಿಂದ ಆ ಕಡೆಯಿಂದ 2 ಕಡೆಯಿಂದ ಟ್ರಾಫಿಕ್ ಒಂಥರ ಜಾಮ್ ಥರ ಆಗಿ ಅಲ್ಲಿ ಕ್ಲಿಯರ್ ಮಾಡೋಕ್ಕೆ ಪೊಲೀಸ್ನವರು ಹರಸಾಹಸ ಪಡ್ತಾಯಿದ್ರು ಪಾಪ. ಅದಕ್ಕೋಸ್ಕರ ಇಲ್ಲಿ ಬೇಕಾದಷ್ಟು ಜಾಗಗಳು ಯಾವ ಕಡೆಯಿಂದಾರು ಬರ್ಬೋದು. ಒನ್ ವೇ ಮಾಡಿಕೊಟ್ರೆ ತುಂಬ ಅನುಕೂಲ ಆಗುತ್ತೆ. ಧನ್ಯವಾದಗಳು.